गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः। जननीं शारदां देवीं रामकृष्णं जगद्गुरुं पादपद्मे तयोः श्रुत्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवಂ। ಸೋದರಿ ನಿವೇದಿತಾ ನಿಕೇತನದ ಎಲ್ಲ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಸ್ವಾಮಿ ವಿವೇಕಾನಂದರ ಮಹಾಭಾರತ ಎನ್ನುವ ವಿಚಾರದ ಕುರಿತಾಗಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಸಹ ಅರ್ಪಿಸ್ತೇನೆ. ಭಾರತ ಅಂತ ಕೇಳಿದ ಕೂಡಲೇ ಹಲವಾರು ಸನ್ನಿವೇಶಗಳು, ವಿಚಾರಗಳು, ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಸುಳಿತಾಗ ನಮ್ಮ ಮನಸ್ಸಿನಲ್ಲಿ ಭಾರತದ ಅನೇಕಾನೇಕ ಕಲ್ಪನೆಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಕೆಲವೊಬ್ಬರಿಗೆ ಜಹ ಡಾಲ್ ಡಾಲ್ ಪರ ಸೋನೆ ಕಿ ಚಿಡಿಯಾ ಕರತಿ ಹೆ ಬಹಸೇರಾ ವಹ ಭಾರತ ದೇಶ ಹೆ ಮೇರಾ ಅಂತಕ್ಕಂತಹ ಅದ್ಭುತ ಕಲ್ಪನೆ ಬಂದರೆ, ಇನ್ನು ಕೆಲವರಿಗೆ ಓಹೋ ಪುಣ್ಯ ಭಾರತ, ನನ್ನ ದೇಶ ಅದೆಷ್ಟು ಸುಂದರ, ಅದೆಷ್ಟು ಅದ್ಭುತ ಅಂತಕ್ಕಂಥ ಕಲ್ಪನೆ ಬರುತ್ತೆ. ಎಲ್ಲರ ಮನಸ್ಸಿನಲ್ಲಿ ಅತಿ ಅದ್ಭುತವಾದಂತಹ ಚಿತ್ರವನ್ನ ಬಂಕಿಮಚಂದ್ರ ಚಟರ್ಜಿರವರು ಮೂಡಿಸಿದ್ದಾರೆ. ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಪುಲ್ಲ ಕುಸುಮಿತ ಘೃಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಇತ್ಯಾದಿ. ಪ್ರತಿಯೊಂದು ಬಾರಿ ಈ ಹಾಡನ್ನ ಕೇಳಿದಾಗಲೂ ಕಂಡಾಗಲೂ ಅದೆಂತೆಂತಹ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಏಳುತ್ತೆ. ಭಾರತದ ಕುರಿತಾದಂತಹ ನಮ್ಮ ಕಲ್ಪನೆ ಅದು ಎಷ್ಟು ಚಿಮ್ಮುತ್ತೆ, ಅದರ ಕುರಿತಾದಂತಹ ಗೌರವ ನಮ್ಮಲ್ಲಿ ಮೂಡುತ್ತೆ. ಆದರೆ ನಾವೊಂದು ಗಮನಿಸಬೇಕಾದ ವಿಚಾರ, ಈ ಎಲ್ಲವೂ ಸಹ ಸ್ವಾಮಿ ವಿವೇಕಾನಂದರ ಆಗಮನದ ನಂತರ ನಡೆದಕ್ಕಂಥದ್ದು. ಅಲ್ಲಿಯ ತನಕ ಭಾರತವೆಂದರೆ ಹಸಿದ ಹೊಟ್ಟೆಯ, ಚಿಂದಿ ಬಟ್ಟೆಯ ಹಾವಾಡಿಗರ ದೇಶವಾಗಿತ್ತು. ಇಲ್ಲಿ ಅನೇಕಾನೇಕ ಮತಗಳು, ಪಂಥಗಳು ಪರಸ್ಪರ ಹೊಡೆದಾಡುತ್ತಾ ತಮ್ಮ ಸ್ಥಾಪನೆಗೆ, ತಮ್ಮ ಪ್ರತಿಷ್ಠಾಪನೆಗಾಗಿ ಹೋರಾಡ್ತಾ ಇರ್ತಕ್ಕಂತಹ ಭೂಮಿಯಾಗಿತ್ತು. ರಾಜರುಗಳು ಒಬ್ಬರಿಗೊಬ್ಬರು ಬೆನ್ನಿಗೆ ಚೂರಿ ಹಾಕುತ್ತಾ ತಮ್ಮದೇ ಶ್ರೇಷ್ಠ ಅಂತಕ್ಕಂಥದ್ದನ್ನ ಸ್ಥಾಪಿಸ್ತಾ ಇರ್ತಕ್ಕಂತಹ ನಾಡಾಗಿತ್ತು. ಮತ್ತೆ ಪರಕೀಯರ ಆಳ್ವಿಕೆಗೆ ಬಹಳ ಸುಲಭವಾಗಿ ಒದಗಿಬಿಟ್ಟಂತಹ ದೇಶವಾಗಿತ್ತು. ಅದೆಷ್ಟು ಆಕ್ರಮಣಗಳು! ಆದರೆ ಇವು ಯಾರೂ ಗಮನಿಸದೇ ಇರ್ತಕ್ಕಂಥ, ಇತಿಹಾಸಕಾರರು ಬಹಳ ಸುಲಭವಾಗಿ ತಮ್ಮ ದೃಷ್ಟಿಯನ್ನ ಹೊರಡಿಸದೇ ಇರ್ತಕ್ಕಂಥ ವಿಚಾರದ ಕಡೆಗೆ ತಮ್ಮ ಅದ್ಭುತವಾದಂತಹ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿನ ಗಮನವನ್ನು ಸೆಳೆದರು. ವಿವೇಕಾನಂದರು ಅಮೆರಿಕಾದ ಪಾರ್ಲಿಮೆಂಟ್ ಆಫ್ ರಿಲಿಜನ್ನ ವೇದಿಕೆಯ ಮೇಲೇರಿ ಭಾರತವನ್ನ ಪ್ರತಿನಿಧಿಸತಕ್ಕಂತಹ ವಿಚಾರದವರೆಗೂ ಭಾರತ ಎಂದರೆ ಬಹುತೇಕರಿಗೆ ಕಲ್ಪನೆ ಇದ್ದಿದ್ದು ಇದೊಂದು ಹಾವಾಡಿಗರ ದೇಶ ಅಂತ ಹೇಳಿ. ವಿವೇಕಾನಂದರು ವೇದಿಕೆಯ ಮೇಲೆ ನಿಂತು ಸನಾತನ ಧರ್ಮದ ಘಂಟಾನಾದವನ್ನ ಮಾಡಿದ ನಂತರ ಇಡೀ ಜಗತ್ತಿಗೆ ಭಾರತ ಒಂದು ಆಶ್ಚರ್ಯಕರ ವಿಚಾರವಾಗಿ ತೋರಿತು. ಅರೆ, ನಾವು ಈ ತನಕ ಆಲೋಚಿಸ್ತಾ ಇದ್ದಂತಹ ಭಾರತಕ್ಕೂ ಈಗ ಈ ವ್ಯಕ್ತಿ ಹೇಳ್ತಾ ಇರ್ತಕ್ಕಂತಹ ಭಾರತಕ್ಕೂ ಅದು ಎಷ್ಟು ಅಜಗಜಾಂತರವಿದೆ. ನಾವು ಅಂದ್ಕೊಂಡಿದ್ದಂತಹ ಭಾರತ ಹಾವಾಡಿಗರ ದೇಶ, ಇಲ್ಲಿ ಚಿಂದಿ ಬಟ್ಟೆಯನ್ನುಟ್ಟಂತಹ ಜನರಿದ್ದಾರೆ, ಇಲ್ಲಿ ಹಸಿದಂತಹ ಜನರಿದ್ದಾರೆ. ಇವರಿಗೆ ಬೇಕಾದದ್ದು ಒಂದು ಹೊಸ ಧರ್ಮ, ಇವರಿಗೆ ಪರಸ್ಪರ ಪ್ರೀತಿಯನ್ನ ಹೇಳ್ಕೊಡ್ಬೇಕು, ಇವರಿಗೆ ಪರಸ್ಪರ ಆಲೋಚನೆಯನ್ನ, ವಿಚಾರ ದೃಷ್ಟಿಗಳನ್ನ ಹೇಳ್ಕೊಡ್ಬೇಕು ಅಂತ ಆಲೋಚಿಸಿ ಭಾರತಕ್ಕೆ ಆಗಮಿಸ್ತಾ ಇದ್ದಂತಹ ಮಿಷನರಿಗಳು ಮುಖವಿಸ್ಮಿತರಾದರು. ಯಾಕೆ? ವಿವೇಕಾನಂದ್ರ ಅವರೆಲ್ಲರಿಗೂ ತಿಳಿಸಿದ್ರು, ಇಂಡಿಯಾ ಡಸ್ ನಾಟ್ ನೀಡ್ ರಿಲಿಜನ್, ಇಟ್ ನೀಡ್ಸ್ ಬ್ರೆಡ್. ನಾವು ಹೌದು ಹಸಿದ ಹೊಟ್ಟೆಯಲ್ಲಿದ್ದೇವೆ, ಚಿಂದಿ ಬಟ್ಟೆಯನ್ನುಟ್ಟಿದ್ದೇವೆ, ಆದರೆ ನಮ್ಮಲ್ಲಿ ಐಶ್ವರ್ಯಕ್ಕೆ ಯಾವುದೇ ಕೊರತೆ ಇಲ್ಲ. ಜಹ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯಾ ಕರತಿ ಹೆ ಬಸೇರಾ. ಯಾವುದದು ಸೋನೆ ಕಿ ಚಿಡಿಯಾ? ಯಾವುದರ ಕುರಿತಾಗಿ ಸ್ವಾಮಿ ವಿವೇಕಾನಂದರು ಹೇಳಿದರು? ನಮ್ಮಲ್ಲಿ ಬಡತನವಿರಲಿಲ್ಲವೇ? ಇತ್ತು. ನಮ್ಮಲ್ಲಿ ಹಾವಾಡಿಗರಿಲ್ಲವೇ? ಇತ್ತು. ಆದರೆ ಹಾವಾಡಿಗರ ಕಲ್ಪನೆಯನ್ನ ವಿವೇಕಾನಂದರು ಬದಲಿಸಿದ್ರು. ಭಾರತ ಅಂತಂದ್ರೆ ಹಾವಾಡಿಗರ ದೇಶ ಹೌದು, ಆದರೆ ನೀವು ಕಾಣ್ತಕ್ಕಂತಹ
ಸರ್ಪಗಳನ್ನ ಸರೀಸೃಪಗಳನ್ನ ಇಟ್ಕೊಂಡು ಆಡ್ತಕ್ಕಂಥವರಲ್ಲ. ಕುಂಡಲಿನಿ ಅಂತಕ್ಕಂತ ಹೇಳಿ ನಮ್ಮ ಆಧ್ಯಾತ್ಮಿಕವಾಗಿ ಸುಪ್ತ ಸರ್ಪದ ರೂಪದಲ್ಲಿರ್ತಕ್ಕಂತಹ ಹಾವಿನೊಂದಿಗೆ ಆಟ ಆಡ್ತಕ್ಕಂಥವರು. ಅದನ್ನ ಜಾಗೃತಗೊಳಿಸಿ ಶಿವತತ್ವಕ್ಕೆ ಏರ್ತಕ್ಕಂತಹ ಹಾವಾಡಿಗರು ನಾವು. ಅದನ್ನು ನಮ್ಮ ವಶ ಮಾಡಿಸಿಕೊಂಡು ಅದನ್ನ ಹಾಸಿಗೆಯಾಗಿ ಮಲಗುವಂತವನು ನಮ್ಮ ದೇವರು ಅಂತ ಹೇಳಿ ಅವರಿಗೆ ಹಾವಾಡಿಗರ ಹೊಸ ಕಲ್ಪನೆಯನ್ನು ಕೊಟ್ಟರು. ಇದಿಷ್ಟು ಭಾರತದ ಕುರಿತಾದಂತಹ ವಿಚಾರಗಳನ್ನ ವಿವೇಕಾನಂದರು ಹೊಸದಾಗಿ ಜಗತ್ತಿನ ಮುಂದೆ ಇಟ್ಟರು. ಭಾರತ ಅಂತಂದ್ರೆ ನಾಟ್ ಜಸ್ಟ್ ಜಿಯೋಗ್ರಫಿಕಲ್ ಫಿಗರ್, ಅದರ ಒಳಗಡೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ಈ ಜಿಯೋಗ್ರಫಿಕಲ್ ಭಾರತವನ್ನು ನೀವೇನು ಕಾಣ್ತಾರೆ ಅದರ ಒಳಗಡೆ ಒಂದು ಅತ್ಯದ್ಭುತವಾದಂತಹ ವಿಚಾರ ಇದೆ, ಒಂದು ವಿಸ್ತಾರವಾದಂತಹ ಆಲೋಚನೆ ಇದೆ ಅಂತಕ್ಕಂಥದ್ದನ್ನ ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ತಿಳಿಸ್ತಾರೆ. ಒಬ್ಬ ಸಿಮ್ಯಾಂಟಿಕ್ ಜ್ಞಾನಿ ಅಂದ್ರೆ ಭಾಷೆಯನ್ನ ಅದರ ಮೂಲಕ್ಕೆ ತಿಳಿದು ಅದರ ಒರಿಜಿನ್ ಇಲ್ಲಿಂದ ಆಗಿದೆ ಅಂತ ಹೇಳಿ ತಿಳಿದು ಅದನ್ನ ಪ್ರತಿಯೊಂದು ಅಕ್ಷರವನ್ನೂ ಸಹ ಗಮನಿಸಿ ಈ ಅಕ್ಷರದಿಂದ ಈ ಪದ, ಇಲ್ಲಿಂದ ಈ ಪದ ಅಂತಕ್ಕಂತ ಹೇಳಿ ಒಬ್ಬ ಭಾಷಾಜ್ಞಾನಿ ಯಾವ ರೀತಿಯಲ್ಲಿ ಅದನ್ನ ಡೆಸಿಫರ್ ಮಾಡಿ ಅರ್ಥಗಳನ್ನ ತಿಳಿಸ್ತಾನೋ ಅಂತೆಯೇ ಭಾರತ ಅಂತಕ್ಕಂಥ ಈ ಒಂದು ಪದವನ್ನ ಅದರ ಆಳಕ್ಕೆ ಇಳಿದು ಆಮೂಲಾಗ್ರವಾಗಿ ವಿಚಾರಣೆಗಳನ್ನ ಮಾಡಿ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಭಾರತವನ್ನ ಪ್ರತಿನಿಧಿಸ್ತಾರೆ. ಭಾರತ ಅಂದ್ರೆ ಈ ವ್ಯಕ್ತಿ ಅಂತ ಹೇಳಿ ಇಡೀ ಜಗತ್ತು ಕಂಡು ಆಶ್ಚರ್ಯಗೊಳಗಾಗುತ್ತೆ, ಬೆರಗೊಳಗಾಗುತ್ತೆ. ಅಲ್ಲಿಂದ ಮುಂದಕ್ಕೆ ಇಡೀ ಜಗತ್ತಿಗೆ ಭಾರತ ಅಂದ್ರೆ ಅದೊಂದು ಕ್ಯೂರಿಯಾಸಿಟಿ ಡೆವಲಪ್ ಮಾಡಿದ್ರು ಸ್ವಾಮಿ ವಿವೇಕಾನಂದರು. ಇಡೀ ಜಗತ್ತು ಭಾರತ ಏನಿರಬಹುದು, ಏನಿದು ಭಾರತ, ಈ ವ್ಯಕ್ತಿಯನ್ನ ನಾವು ಹಿಂಬಾಲಿಸೋಣ, ಈ ವ್ಯಕ್ತಿ ಹಿಂದೆ ಹೋದರೆ ಭಾರತ ತಿಳಿಯುತ್ತೇನು ಅಂತ ಹೇಳಿ ಒಂದು ಆಸೆಯಲ್ಲಿ ವಿವೇಕಾನಂದರನ್ನ ಹಿಂಬಾಲಿಸ್ತಾ ಭಾರತಕ್ಕೆ ಬರ್ತಾರೆ. 4 ವರ್ಷಗಳು ಇಡೀ ಪಾಶ್ಚಾತ್ಯ ಜಗತ್ತಿಗೆ ವೇದಾಂತವನ್ನ ಸ್ವಾಮಿ ವಿವೇಕಾನಂದರು ಸಾರ್ತಾರೆ. ವೇದಾಂತ ಡಿಂಡಿಮವನ್ನ ಬಾರಿಸಿ ಇದು ಭಾರತದ ಜ್ಞಾನ, ಇದು ಭಾರತದ ಕೊಡುಗೆ, ನೀವು ಹುಡುಕ್ತಾ ಇರ್ತಕ್ಕಂತಹ ಭಾರತ ಈ ವೇದಾಂತದ ಸಾರಗಳಲ್ಲಿದೆ, ಈ ವೇದಾಂತದ ವಾಕ್ಯಗಳಲ್ಲಿದೆ ಅಂತ ಹೇಳ್ತಾ ಇದ್ದಂತಹ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ತಿರುಗಿ ಬರಬೇಕಾದ್ರೆ ಕೇಳ್ತಾರೆ, ಸ್ವಾಮೀಜಿ ಇಷ್ಟು ವರ್ಷ ಈ ಭೋಗ ರಾಜ್ಯದಲ್ಲಿದ್ದಾರಲ್ಲ, ಈಗ ಭಾರತಕ್ಕೆ ಹಿಂತಿರುಗ್ತಾ ಇದ್ದೀರಾ, ಭಾರತದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಈಗ ಮಾರ್ಪಟ್ಟಿಲ್ಲ ತಾನೆ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಲ್ಲಿಗೆ ಬರೋದಕ್ಕೆ ಮುಂಚೆ ಭಾರತದ ಕುರಿತಾಗಿ ನನಗೆ ಗೌರವ ಇತ್ತು, ಪೂಜ್ಯ ಭಾವನೆ ಇತ್ತು, ಆದರೆ ಈಗ ಹೇಳ್ತೇನೆ ನನ್ನ ಭಾರತ ತೀರ್ಥಕ್ಷೇತ್ರ ಅಂತ ಹೇಳಿ. ಸ್ವಾಮೀಜಿಯ ಮಹಾಭಾರತ ಇದಾಗಿತ್ತು. ಅವರಿಗೆ ಮಹಾಭಾರತ ಎಂದರೆ ಇದೊಂದು ತೀರ್ಥಕ್ಷೇತ್ರವಾಗಿತ್ತು. ಅಲ್ಲಿಂದ ಮುಂದಕ್ಕೆ ಸ್ವಾಮಿ ವಿವೇಕಾನಂದರನ್ನ ಹಿಂಬಾಲಿಸಿಕೊಂಡು ಇಡೀ ಪಾಶ್ಚಾತ್ಯ ಜಗತ್ತು ಭಾರತದ ಕಡೆಗೆ ಹೊಸ ದೃಷ್ಟಿಕೋನವನ್ನು ಹೊತ್ತು ಭಾರತದ ನೆಲದ ಮೇಲೆ ಪಾದಾರ್ಪಣೆಯನ್ನು ಮಾಡುತ್ತೆ. ಈಗ ಸ್ವಾಮೀಜಿ ಭಾರತವನ್ನ ಇನ್ನೊಂದು ಸ್ವಲ್ಪ ಒಬ್ಬ ಗೋಲ್ಡ್ ಸ್ಮಿತ್ನ ರೀತಿ ಅದನ್ನ ಇನ್ನೊಂದು ಸ್ವಲ್ಪ ಪಾಲಿಶ್ ಮಾಡಿ ಜಗತ್ತಿಗೆ ನೀಡ್ತಾ ಇದ್ದಾರೆ. ಭಾರತಕ್ಕೆ ಬಂದ ಕೂಡಲೇ ಇಡೀ ಭಾರತ ಅವರನ್ನು ಸ್ವಾಗತಿಸ್ತಾ ಇದೆ. ಯಾಕೆ? ಈಗ ಭಾರತಕ್ಕೆ ಗೊತ್ತಾಗಿದೆ, ಇಷ್ಟು ದಿನ ತನ್ನನ್ನ ತಾನು ಏನು ಆ ಹಸಿದ ಬಟ್ಟೆಯ, ಚಿಂದಿ ಬಟ್ಟೆಯ, ಹಸಿದ ಹೊಟ್ಟೆಯ ಒಂದು ರೂಪದೊಂದಿಗೆ ಹೋಲಿಸ್ಕೊಳ್ತಾ ಇತ್ತು. ಹೌದು, ನಾನಂದ್ರೆ ಒಂದು ಹಸಿದ ದೇಶ, ನಾನಂದ್ರೆ ಒಂದು ಚಿಂದಿ ಬಟ್ಟೆಯ ದೇಶ, ನಾನೆಂದರೆ ಒಂದಷ್ಟು ಜನ ರಾಜರುಗಳು ನನ್ನನ್ನ ಡಿವೈಡ್ ಮಾಡಿಕೊಂಡು ಆಳ್ತಾ ಇರ್ತಕ್ಕಂತಹ ದೇಶ, ನಾನಂದ್ರೆ ಒಂದು ಪರಕೀಯ ರಾಷ್ಟ್ರಕ್ಕೆ ಆಳಾಗಿರ್ತಕ್ಕಂತಹ ದೇಶ ಅಂತ ಹೇಳಿ ಭಾರತವೂ ಸಹ ತನ್ನನ್ನು ತಾನು ಅಂದ್ಕೊಂಡಿತ್ತು. ಅದರೆಲ್ಲರಿಂದ ಸ್ವಾಮೀಜಿ ಅದಕ್ಕೆ ವಿಮೋಚನೆಯನ್ನು ಕೊಡ್ತಾರೆ. ಆ ಆಲೋಚನಾ ಶೃಂಖಲಗಳಿಂದ ಸ್ವಾಮೀಜಿ ಭಾರತಕ್ಕೆ ಬಿಡುಗಡೆಯನ್ನು ಕೊಡ್ತಾ ಸ್ವಯಂ ಭಾರತಕ್ಕೆ ತನ್ನದ ಹೊಸ ದೃಷ್ಟಿಕೋನವನ್ನ ಸ್ವಾಮೀಜಿ ನೀಡ್ತಾರೆ. ಓ ಭಾರತ, ನೀನು ಇದು ಅಂತ ಹೇಳಿ ಇದರದೇ ಸಾರಾಂಶವನ್ನ ಅವರು ತಮ್ಮ ಸನ್ಯಾಸಿ ಗೀತೆಯಲ್ಲಿ ಬರೀತಾರೆ. ಏಳು ಮೇಲೇಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ಅಂತ ಹೇಳಿ ಮಲಗ್ಬಿಟ್ಟಿದೆ ಭಾರತ. ಸ್ವಾಮೀಜಿಯ ಮಾತುಗಳನ್ನ ಕೇಳ್ತಾ, ಸ್ವಾಮೀಜಿ ನೀವು ನಮ್ಮನ್ನ ಸಂಮೋಹನಕ್ಕೊಳಗಾಗಿಸ್ತಾ ಇದ್ದೀರಿ, ನೀವು ನಮ್ಮ ಹಿಪ್ನೋಟೈಸ್ ಮಾಡ್ತಾ ಇದ್ದೀರಿ ಅಂದಾಗ ಸ್ವಾಮೀಜಿ ಹೇಳ್ತಾರೆ, ಐ ಆಮ್ ಡಿಹಿಪ್ನೋಟೈಸಿಂಗ್ ಯು, ನೀವು ಆಲ್ರೆಡಿ ಒಂದು ಸಂಮೋಹನಕ್ಕೊಳಗಾಗಿದ್ದೀರಿ. ಏನಾ ಸಂಮೋಹನ? ನಾನಂತಂದ್ರೆ ದಿನವೂ ನಿತ್ಯ ಹೊಟ್ಟೆಗಾಗಿ ಹೋರಾಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ,
ನಾನಂದರೆ ದಿನವೂ ಒಂದು ಜೀವನೋಪಾಯಕ್ಕೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅಂತ ಏನು ನೀನು ತಿಳಿದುಕೊಂಡು ಬದುಕ್ತಾ ಇದೆಯೋ ಅದು ನೀನಲ್ಲ. ನೀನೊಬ್ಬ ಭಾರತೀಯ. ಮತ್ತೆ ಭಾರತೀಯ ಅಂತಕ್ಕಂಥದ್ರ ಅರ್ಥ ಏನು? ನಿನ್ನಲ್ಲಿ ಅಗಾಧವಾದಂಥ ಜ್ಞಾನ ಶಕ್ತಿ ಅದಾಗಲೇ ಹುದುಗಿದೆ. ನೀನು ಹೊಟ್ಟೆಪಾಡಿಗೋಸ್ಕರ ಹೋರಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿನ್ನೊಳಗಡೆ ಇರ್ತಕ್ಕಂಥ ಅನಂತ ಶಕ್ತಿಯನ್ನ ಸ್ವಲ್ಪ ಜಾಗೃತಗೊಳಿಸಿದ್ರು ಸಾಕು. ನೀನು 3 ತಲೆಮಾರುಗಳಾಗುವಷ್ಟು ವಿಚಾರಗಳು ನಿನ್ನ ಪಾದದಡಿಯಲ್ಲಿ ಇರುತ್ತೆ. ಇಡೀ ಜಗತ್ತು ಬಂದು ನಿನ್ನ ಪಾದದ ಬಳಿ ಬೀಳುತ್ತೆ. ಮತ್ತೆ ಅದಕ್ಕೆ ಉದಾಹರಣೆ ನಾನು ಸ್ವಯಂ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ತೋರಿಸ್ಕೊಡ್ತಾರೆ. ಅದ್ಭುತವಾದಂತಹ ಭಾರತವನ್ನು ಹೊರದೇಶಗಳಲ್ಲಿ ಪ್ರತಿನಿಧಿಸಿ ಭಾರತಕ್ಕೆ ಮರಳಿದ ಸ್ವಾಮೀಜಿ ಭಾರತಕ್ಕೆ ತನ್ನನ್ನ ತಾನು ಪರಿಚಯಿಸಿಕೊಡ್ತಾರೆ. ಓ ಭಾರತ, ನೀನೇನಾಗಿದ್ದಿ? ಒಬ್ಬ ವಿವೇಕಾನಂದರನ್ನು ನೋಡಿ ನೀನು ಇಷ್ಟು ಆಶ್ಚರ್ಯಕ್ಕೆ ಯಾಕೆ ಒಳಗಾಗ್ತಾ ಇದ್ದಿ? ನಿನ್ನ ಮಣ್ಣಿನ ಕಣಗಳಲ್ಲಿ ಸಾವಿರಾರು ವಿವೇಕಾನಂದರು ಜನಿಸುವ ಶಕ್ತಿ ಇದೆ ಅಂತ ಹೇಳಿ ಭಾರತಕ್ಕೆ ಪರಿಚಯ ಪಡಿಸ್ತಾರೆ. ಅಲ್ಲಿ ತನಕ ಹೊರದೇಶಗಳಿಗೆ ಧರ್ಮ 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 ಅಂತ ಬೋಧಿಸ್ತಾ ಬಂದಂತ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ತಕ್ಷಣ ಧರ್ಮ ಇಸ್ ಕರ್ಮ ಅಂತ ಹೇಳ್ತಾರೆ. ಧರ್ಮ ಇಸ್ ಕರ್ಮ. ನೀನು ಕರ್ತವ್ಯ ವಿಮುಖನಾಗಿ ಬಿಟ್ಟಿದ್ದೀಯೇ. ನೀನು ನಿನ್ನ ಕಾರ್ಯಗಳನ್ನ ಮಾಡುವುದನ್ನ ನಿಲ್ಲಿಸ್ಬಿಟ್ಟಿದ್ದೀಯೇ, ಸ್ಥಗಿತನಾಗಿ ಬಿಟ್ಟಿದ್ದೀಯೇ. ಆದ್ದರಿಂದ ನಿನಗೆ ಹಸಿದ ಹೊಟ್ಟೆ ಇದೆ, ಚಿಂದಿ ಬಟ್ಟೆ ಇದೆ. ಓ ಭಾರತೀಯನೇ, ಎಚ್ಚೆತ್ಕೋ. Arise, awake and stop not till the goal is reached ಅಂತ ಹೇಳಿದ್ರು. And what is the goal? India had never any doubts about what its goal was. ಭಾರತಕ್ಕೆ ಗುರಿ ಎಂದಿಗೂ ಮೋಕ್ಷ ಪ್ರಾಪ್ತಿಯೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳು. ಬೇರೆ ಯಾವುದೇ ದೇಶದಲ್ಲಿ ಆಗಲಿ ವಿಚಾರಗಳಲ್ಲಿ ಆಗಲಿ ಇಷ್ಟು ಸ್ಪಷ್ಟವಾಗಿ ಮನುಷ್ಯ ಜೀವನದ ಗುರಿಯನ್ನ ತಿಳಿಸಲಾಗಿರಲಿಲ್ಲ. ಭಾರತಕ್ಕೆ ಇದು ಸರ್ವೇ ಸಾಮಾನ್ಯ. 4 ವಯಸ್ಸಿಗೆ ಅಥವಾ 6ನೇ ವಯಸ್ಸಿಗೆ ಉಪನಯನವನ್ನು ಮಾಡಿ 6ನೇ ವಯಸ್ಸಿಗೆ ಆ ಮಗು ಹೇಳ್ಕೊಟ್ಬಿಡ್ತಾರೆ, ನೀನು ಹುಟ್ಟಿರ್ತಕ್ಕಂಥದ್ದು ಮೋಕ್ಷ ಪ್ರಾಪ್ತಿಗಾಗಿ. ನೀನು ಹುಟ್ಟಿರ್ತಕ್ಕಂಥದ್ದು ಹುಟ್ಟಿಲ್ಲದೆ ಇರ್ತಕ್ಕಂಥ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರ. ನೀನು ಹುಟ್ಟಿರ್ತಕ್ಕಂಥದ್ದು ನೀನೊಬ್ಬ ಆತ್ಮ, ನೀನು ಹುಟ್ಟು ಸಾವುಗಳನ್ನು ಮೀರಿದಂಥವನು ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ 7-8 ವಯಸ್ಸಿಗೆ ತಿಳಿಸ್ತಾ ಇರ್ತಕ್ಕಂಥ ಭಾರತ ನನ್ನ ಭಾರತ ಅಂತ ಹೇಳಿ ಈ ಭಾರತವನ್ನ ಭಾರತಕ್ಕೆ ಪುನಃ ಪರಿಚಯ ಮಾಡಿಕೊಡ್ತಾರೆ ಸ್ವಾಮಿ ವಿವೇಕಾನಂದರು. ನಾವು ಅದ್ಭುತವಾದಂತಹ ವಿಚಾರವನ್ನ ಗಮನಿಸಬೇಕು. ಏನಂದ್ರೆ ಇಲ್ಲಿ ತನಕ ಭಾರತವನ್ನ ಕಂಡು ಇದರ ಲೌಕಿಕ ಪರಿಸ್ಥಿತಿಯನ್ನು ಕಂಡು ಇದಕ್ಕೆ ಸುಧಾರಣೆಯನ್ನ ನೀಡಬೇಕು ಅಂತ ಹೇಳಿ ಪ್ರಯತ್ನಗಳು ಅದೆಷ್ಟೋ ನಡೀತಾ ಇರ್ತವೆ. ಆದರೆ ವಿವೇಕಾನಂದರು ಬಂದ ನಂತರ ಆದದ್ದು ಬದಲಾವಣೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಬದಲಾವಣೆಯನ್ನು ನಂಬುವುದಿಲ್ಲ, ಬೆಳವಣಿಗೆಯನ್ನು ನಂಬುತ್ತೇನೆ. ಐ ಡೋಂಟ್ ಬಿಲೀವ್ ಇನ್ ರಿಫಾರ್ಮ್ ಬಟ್ ಐ ಬಿಲೀವ್ ಇನ್ ಗ್ರೋತ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ವಿಚಾರಗಳು ಏಕೆ ಭಾರತವನ್ನ ಅಷ್ಟು ಪ್ರಭಾವಿತಗೊಳಿಸಿದ್ವು, ಏಕೆ ಅದಕ್ಕೆ ಮುಂಚಿನ ಚಿಂತಕರಾಗಲಿ ಅಥವಾ ಸ್ವಾಮಿ ವಿವೇಕಾನಂದರ ನಂತರ ಅವರನ್ನ ಬಿಟ್ಟು ಆಲೋಚನೆ ಮಾಡ್ತಕ್ಕಂತಹ ಚಿಂತಕರಿಗೆ ಭಾರತವನ್ನು ತಿಳಿದುಕೊಳ್ಳೋದಕ್ಕೆ ಕಷ್ಟವಾಗುತ್ತೆ, ಭಾರತದಲ್ಲಿ ಸುಧಾರಣೆಗಳನ್ನ ಮಾಡೋದಕ್ಕೆ ಕಷ್ಟವಾಯಿತು ಆಗುತ್ತೆ ಅಂತಂದ್ರೆ ಸ್ವಾಮೀಜಿ ಸ್ಟಡಿ ಆಫ್ ಇಂಡಿಯಾ ವಾಸ್ ಅ ವಂಡರ್ಫುಲ್ ರಿಸರ್ಚ್ ಥೀಸಿಸ್. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕಾಲ್ನಡಿಗೆಯಲ್ಲಿ ಪರಿವ್ರಾಜನ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಕಣವನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಅಲ್ಲಿನ ಸಮಸ್ಯೆಯನ್ನು ಕಂಡುಕೊಳ್ತಾರೆ. ಏನು ಭಾರತದ ಸಮಸ್ಯೆ? ಅತಿ ಸುಲಭ. ಒಳ್ಳೆಯ ನಿದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನ ಎಬ್ಬಿಸ್ಬಿಡಬಹುದು, ಅಥವಾ ನಿದ್ದೆ ಬಾರದೇ ಇರ್ತಕ್ಕಂತಹ ವ್ಯಕ್ತಿಯನ್ನ ಇನ್ನೊಂದು ಸ್ವಲ್ಪ ಜಾಗೃತವಾಗಿ ಕೂಡಿಸಬಹುದು. ಆದರೆ ಮಲಗದೆಯೂ ಮಲಗದಂತೆ ನಟಿಸ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಎಬ್ಬಿಸೋದು ಬಹಳ ಕಷ್ಟ. ಭಾರತದ ಪರಿಸ್ಥಿತಿ ಇಂಚು ಅಂಥದ್ದೇ ಆಗಿತ್ತು. ನಾವು ನಿದ್ರಾವಸ್ಥೆಯಲ್ಲಿ ಇದ್ದೇವೆ, ಆದ್ರೆ ನಿದ್ರಿಸಲಿಲ್ಲ. ನಾವು ಯಾವುದೋ ಒಂದು ಸಂಮೋಹನಕ್ಕೆ ಒಳಗಾಗಿದ್ದೇವೆ. ಏನ ಸಂಮೋಹನ ಅಂತಂದ್ರೆ ಬಹುಶಃ ಹೊರಗಡೆಯಿಂದ ಬಂದಂಥದ್ದ ವಿಚಾರಗಳನ್ನ ನಮ್ಮ ಮೇಲೆ ಹೇರ್ತಕ್ಕಂಥ ರೀತಿಯಲ್ಲಿ ನಾವೇನ್ ತಿಳ್ಕೊಂಡ್ಬಿಟ್ವಿ ಅಂದ್ರೆ ಹೊರಗಡೆಯಿಂದ ಬಂದಂತಹ ವಿಚಾರಗಳೇ ಸರ್ವಶ್ರೇಷ್ಠ ಅಂತ ಹೇಳಿ. ಈ ಸಂಮೋಹನದಿಂದ ಸ್ವಾಮಿ ವಿವೇಕಾನಂದರು ನಮ್ಮನ್ನ ಎಚ್ಚರಿಸ್ತಾರೆ.
ಯಾವುದನ್ನ ನೀನು ತಿಳಿದುಕೊಂಡಿದ್ದೀಯೇ, ಯಾವುದು ನಿನಗೆ ಸರಿ ಅಂತ ಹೇಳಿ ನೀನು ಆಲೋಚಿಸ್ತಾ ಇದ್ದೀಯೇ ಅಂತ ಹೇಳಿ. ಇಲ್ಲಿ ನಾವು ವ್ಯಾಸ ಮಹಾಭಾರತವನ್ನ ಉದಾಹರಣೆಗೆ ತೆಗೆದುಕೊಳ್ಬೇಕು. ವ್ಯಾಸರು ಮಹಾಭಾರತವನ್ನು ರಚಿಸಿ ಆದ ನಂತರ ಒಂದು ದೃಢ ವಿಶ್ವಾಸದೊಂದಿಗೆ ಹೇಳ್ತಾರೆ, ಇದರಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಇನ್ನೆಲ್ಲೂ ಇಲ್ಲ, ಇದರಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ನೀನು ಹೊರಗಡೆ ಕಾಣಿಸಬಹುದಿಲ್ಲ, ಇದರಲ್ಲಿ ಏನಿದೆಯೋ ಅದಷ್ಟನ್ನೇ ನೀನು ಹೊರಗಡೆ ಕಾಣ್ತೀಯ ಅಂತ ಹೇಳಿ. ಈ ಲಾಕ್ಡೌನ್ ನ ಸಂದರ್ಭದಲ್ಲಿ ಮಹಾಭಾರತವನ್ನ ನಾವೆಲ್ಲರೂ ನೋಡಿದ್ರೆ ನಮಗೆ ತಿಳಿದು ಬರುತ್ತದೆ. ಏನದು? ಅದೊಂದು ಅದ್ಭುತವಾದಂತ 2 ಸಾಲುಗಳಲ್ಲಿ ತಿಳಿಸ್ತಾರೆ. ಜೋ ಕುಚ್ ಹೇ ಸಂಸಾರ ಮೇ, जो कुछ है संसार इसी कथा में ಲಿಖ್ ದಿಯಾ ವೇದ ವ್ಯಾಸನೆ ಸಾರ್ ಅಂತ ಹೇಳಿ. ಯಾವುದು ಈ ಸಂಸಾರದಲ್ಲಿ ಇದೆಯೋ ಅಥವಾ ಯಾವುದು ಸಂಸಾರವಾಗಿದೆಯೋ ಅದಷ್ಟು ಮಹಾಭಾರತದಲ್ಲಿ ಸಿಗುತ್ತೆ ಅಂತ ಹೇಳಿ. ಇದನ್ನೇ ಸ್ವಾಮಿ ವಿವೇಕಾನಂದರು ಇನ್ನಷ್ಟು ಚುಟುಕುಗೊಳಿಸಿ ಹೇಳ್ತಾ ಇದ್ದಾರೆ. ಯಾವುದು ಭಾರತದಲ್ಲಿ ಇದೆಯೋ ಅದನ್ನೇ ನಾವು ಇಡೀ ಜಗತ್ತಿನಲ್ಲಿ ಕಾಣ್ತೇವೆ, ಭಾರತದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ನೀನು ಕಾಣಿಸುವುದಿಲ್ಲ ಅಂತ ಹೇಳಿ. ಸೋದರಿ ನಿವೇದಿತಾಗೆ ತಿಳಿಸ್ತಾ ಸ್ವಾಮೀಜಿ ಹೇಳ್ತಾರೆ, ಎನಿಥಿಂಗ್ ಫ್ರಮ್ ವೆಸ್ಟರ್ನ್ ಟೆಸ್ಟ್ ಇಟ್ ಅಂಡ್ ದೆನ್ accept. ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಫಸ್ಟ್ accept and then if necessary test it ಅಂತ ಹೇಳಿ. ಯಾಕಂದ್ರೆ ಭಾರತದ ವಿಚಾರಧಾರೆ ಅಂತಕ್ಕಂಥದ್ದು ಆ ರೀತಿಯದ್ದು. ಯಾವುದನ್ನು ತಾನು ಜಗತ್ತಿಗೆ ನೀಡುವುದಕ್ಕೆ ಮುಂಚೆ ತಾನೇ ಬಹಳಷ್ಟು ಅಧ್ಯಯನ ಮಾಡಿ ಪರೀಕ್ಷೆ ಮಾಡಿ ಅದು ಸರಿ ಹೋಗುತ್ತೆ ಅಂತಕ್ಕಂಥ ವಿಚಾರ ತನಗೆ ಮೊದಲು ದೃಢವಾದ ನಂತರವೇ ಅದನ್ನು ಹೊರ ಜಗತ್ತಿಗೆ ನೀಡ್ತಕ್ಕಂಥದ್ದು ಭಾರತೀಯ ವಿಚಾರಧಾರೆ. ಮತ್ತೆ ಅಷ್ಟೇ ಸುಲಭವಾಗಿ ಇಲ್ಲಿನ ವಿಚಾರ ಇದು ಸತ್ಯ, ಇದು ಅಲ್ಪ ಸತ್ಯ, ಇದು ಮಹಾಸತ್ಯ ಅಂದ ಕೂಡಲೇ ಅಲ್ಪ ಸತ್ಯವನ್ನು ತ್ಯಜಿಸಿ ಮಹಾನ್ ಸತ್ಯಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ತಕ್ಕಂಥದ್ದು ಭಾರತೀಯರ ಒಂದು ಕಾಮನ್ ನೇಚರ್ ಅಂತ ಹೇಳ್ಬಹುದು. ಸರ್ವೇ ಸಾಮಾನ್ಯವಾಗಿ ಒಬ್ಬ ಭಾರತೀಯನಲ್ಲಿ ನಾವು ಕಾಣಬಹುದಾದಂತಹ ಒಂದು ಪರ್ಸನಾಲಿಟಿ ಕ್ರೈಟೀರಿಯಾ ಅಂತ ಹೇಳಬಹುದು. ಅದನ್ನ ವಿವೇಕಾನಂದರಲ್ಲಿ ಬಹಳ ಪ್ರಬಲವಾಗಿತ್ತು ಅಂತ ಹೇಳಿ ಗಮನಿಸುವುದ ನಿವೇದಿತ ಹೇಳ್ತಾರೆ. ಯಾವುದು ವಿವೇಕಾನಂದರಿಗೆ ನಿನ್ನನ್ನು ಆಕರ್ಷಿಸಿತ್ತು ಅಂತಂದ್ರೆ ಅವಳು ಹೇಳ್ತಾಳೆ, ಇದು ಈ ಸತ್ಯಕ್ಕಿಂತ ಘನತರವಾದಂತ ಸತ್ಯ ಮತ್ತೊಂದಿದೆ ಅಂತಾದಲ್ಲಿ ಸ್ವಾಮಿ ವಿವೇಕಾನಂದರು ತಾವು ನಂಬಿರ್ತಕ್ಕಂತಹ ತಾವು ಈ ತನಕ ಪಾಲಿಸ್ತಾ ಇದ್ದಂತಹ ಸತ್ಯವನ್ನ ಬಿಟ್ಟು ಆ ಮಹಾಸತ್ಯವನ್ನ ಹಿಡಿದುಕೊಳ್ತಾ ಇದ್ರು ಅಂತ ಹೇಳಿ. ಎಲ್ಲಿಂದ ಬಂತು ಅವರಿಗೆ ಈ ಸತ್ಯ ಪ್ರಿಯತೆ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದು ಪ್ರತಿಯೊಬ್ಬ ಭಾರತೀಯನಿಗೆ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂತಹ ಗುಣ ಅಂತ ಹೇಳಿ. ಯಾಕಂದ್ರೆ ನಾವು ಸತ್ಯಕಾಮ ಜಾಬಾಲಿಯ ಅನುಯಾಯಿಗಳು. ನಾವು ಸತ್ಯಕಾಮ ಜಾಬಾಲಿ ಮಹರ್ಷಿಯನ್ನ ನಮ್ಮ ಆದರ್ಶವಾಗಿ ಇಟ್ಕೊಂಡು ಸತ್ಯಕ್ಕೋಸ್ಕರ ಬದುಕ್ತಕ್ಕಂಥವರು. ಸತ್ಯ ಧರ್ಮಗಳೇ ನಮ್ಮ ದೇಶದ ಮೂಲ ಝರಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಭಾರತಕ್ಕೆ ಬಂದ ನಂತರ ಸ್ವಾಮಿ ವಿವೇಕಾನಂದರು ಕೊಲಂಬೋದಿಂದ ಹಿಡಿದು ಅಲ್ಮೋರಾದವರೆಗೆ ಅನೇಕ ಉಪನ್ಯಾಸಗಳನ್ನ ನೀಡ್ತಾ ಹೋಗ್ತಾರೆ. ಆ ಉಪನ್ಯಾಸಗಳಲ್ಲಿ ಎಲ್ಲದರಲ್ಲಿಯೂ ತಮ್ಮನ್ನ ಅದ್ಭುತವಾಗಿ ಸ್ವಾಗತಿಸಿದಂತಹವರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತಾ ಭಾರತದ ಭವಿಷ್ಯದ ಕುರಿತಾಗಿ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ. ಅಂಥದ್ದೊಂದು ಅದ್ಭುತವಾದಂತಹ ಉಪನ್ಯಾಸ ಮೈ ಪ್ಲಾನ್ ಆಫ್ ಕ್ಯಾಂಪೇನ್, ನನ್ನ ಸಮರ ನೀತಿ. ತಾವು ಭಾರತದಿಂದ ಹೊರಟ ಉದ್ದೇಶ ಮತ್ತೆ ಭಾರತಕ್ಕೆ ಬಂದ ನಂತರ ತಮ್ಮ ಕಾರ್ಯಗಳ ಉದ್ದೇಶವನ್ನ ಅದ್ಭುತವಾಗಿ ವಿವರಿಸ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 14 ವರ್ಷಗಳ ಕಾಲ ಹಸುವಿನೊಳಗೆ ಹೋರಾಡಿದ ವ್ಯಕ್ತಿಯನ್ನ ಅಷ್ಟು ಸುಲಭವಾಗಿ ಅಂಜಿಸುವುದು ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸುಲಭವಾಗಿ ಅವನ ವಿಚಾರಗಳನ್ನ ಬದಲಾಯಿಸೋದಕ್ಕಾಗುವುದಿಲ್ಲ. ಯಾಕೆ? ಅವನು ಹಸುವಿನೊಂದಿಗೆ ವಿಚಾರಗಳನ್ನೂ ಸಹ ಮಾಡ್ತಾ ಇದ್ದಾನೆ. ಹಸಿದವನಿಗೆ ಬರೀ ಹಸುವಿನ ವಿಚಾರ ಒಂದೇ ಇರೋದಿಲ್ಲ, ಆ ಹಸುವಿನ ನೀಗ್ಲಾಡಿಸುವ ವಿಚಾರಗಳು ಸಹ ಬರುತ್ತೆ. ಆ ಬರ್ತಕ್ಕಂತಹ ವಿಚಾರ ಮಾರ್ಗಗಳು ಸರಿಯೋ ತಪ್ಪೋ ಅಂತಕ್ಕಂಥ ಮಂಥನವು ನಿರಂತರವಾಗಿ ನಡೀತಾ ಇರುತ್ತೆ. ಆ ಮಂಥನ ನಡೀತಾ ಇರತಕ್ಕಂಥ ವ್ಯಕ್ತಿಯ ಬುದ್ಧಿ ತೀಕ್ಷ್ಣವಾಗಿದ್ದಲ್ಲಿ ಅವನೊಬ್ಬ ವಿವೇಕಾನಂದನಾಗ್ತಾನೆ. ಅಂತಹ ವಿವೇಕಾನಂದರು ಒಂದು ಅದ್ಭುತವಾದಂತಹ ವಿಚಾರವನ್ನ ಸಮಾಜಕ್ಕೆ ನೀಡ್ತಾರೆ. ಭಾರತವನ್ನ ಪುನರುತ್ಥಾನಗೊಳಿಸ್ತಕ್ಕಂತಹ ವಿಚಾರಗಳನ್ನ ಹೇಳ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ತನಕ ಬಂದಿರತಕ್ಕಂತಹ ಸಮಾಜ ಸುಧಾರಕರು ಏನ್ ಅನ್ಕೊಳ್ತಾ ಇದ್ದಾರೆ, ಮೇಲ್ಮೇಲ ಮಟ್ಟಕ್ಕೆ ಭಾರತವನ್ನ ಸರಿಪಡಿಸ್ಬೇಕು ಅಂತ ಹೇಳಿ. ಆದ್ರೆ ವಿವೇಕಾನಂದರು ಹೇಳ್ತಾ ಇದ್ದಾರೆ, ನನ್ನ ವಿಚಾರ ಅದಲ್ಲ. ನಾನು ಯಾವ ರೀತಿಯ ಸುಧಾರಣೆಯನ್ನು ತರಬೇಕಂತ ಬಯಸ್ತಾ ಇದ್ದೇನೆ ಗೊತ್ತಾ? ನನ್ನ ಸುಧಾರಣೆ ಬುಡದಿಂದ ಆಗಬೇಕು, ಮೂಲದಿಂದ ಆಗಬೇಕು.
ನೀವು ಎಲ್ಲೋ ಮೇಲೆ ಮೇಲೆ ಒಂದಷ್ಟು ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ಈ ಮರವನ್ನು ಸುಧಾರಿಸ್ಬಿಟ್ಟೆ ಅಂತಂದ್ರೆ ನಾನು ಒಪ್ಪೋನಲ್ಲ. ನಾನು ಮೂಲಕ್ಕೆ ಹೋಗ್ತಕ್ಕಂಥವನು. ಮೂಲದಲ್ಲಿನಿಂದ ಆ ಶಕ್ತಿಗಳೇನಿದೆ ಅದನ್ನ ತೆಗೆದು ಪುನರುತ್ಥಾನವನ್ನ ಮಾಡಬೇಕು ಅಂತ ಹೇಳಿ ನನ್ನ ವಿಚಾರ ಅಂತ ಸ್ವಾಮಿ ವಿವೇಕಾನಂದರು ಮಂಡಿಸ್ತಾರೆ. ಈ ರೀತಿ ಮಂಡಿಸ್ತಾ ಸ್ವಾಮಿ ವಿವೇಕಾನಂದರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನ ವಿಚಾರ ಅಂತಂದ್ರೆ, ಫೀಡ್ ದ ನೇಷನ್ ಲೈಫ್ ವಿತ್ ದ ಫ್ಯೂಲ್ ಇಟ್ ವಾಂಟ್ಸ್ ಬಟ್ ಗ್ರೋತ್ ಇಸ್ ಇಟ್ಸ್ ಓನ್ ಅಂತ ಹೇಳ್ತಾರೆ. ಏನು, ನಿನ್ನ ರಾಷ್ಟ್ರಕ್ಕೆ ಪುನರುತ್ಥಾನಕ್ಕೆ ಬೇಕಾದಂತಹ ವಿಚಾರಗಳನ್ನ ನೀನು ನೀಡು, ಆದರೆ ಬೆಳವಣಿಗೆ ಪ್ರತಿಕ್ರಿಯೆ ಆಗಬಾರದು. ಇದು ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಟ್ ಶುಡ್ ನಾಟ್ ಬಿ ಎ ರಿಯಾಕ್ಷನ್ ಬಟ್ ಇಟ್ ಶುಡ್ ಬಿ ಅ ಡೆವಲಪ್ಮೆಂಟ್. ಪ್ರತಿಯೊಂದು ವಿಚಾರಗಳು ಸಹ ನಾವು ಏನು ಕಾಣ್ತಾ ಇದ್ದೇವೆ ಅದನ್ನ ನಾವು ಸುಧಾರಿಸಬೇಕು ಅಂತ ಗಮನಿಸಿದಾಗ ಅದು ರಿಯಾಕ್ಷನ್ ಪ್ರತಿಕ್ರಿಯೆ ಆಗಿರಬಾರ್ದು. ನಾವು ಯಾವುದೋ ಒಂದು ವಿಚಾರವನ್ನ ಸಮಾಜಕ್ಕೆ ನೀಡ್ತೇವೆ, ಅದು ಸಮಾಜದ ಪ್ರತಿಕ್ರಿಯೆಯಾಗಿ ನಮಗೆ ಅದು ಸುಧಾರಣೆ ಆಗಬಾರದು. ಯಾವ್ದೋ ಒಂದು 4 ಜನ ಅನ್ಕೊಳ್ತಾರೆ, ಹೌದು ಇದನ್ನ ನಾವು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾರೆ. 4 ದಿನ ಅದನ್ನ ಆಚರಿಸ್ತಾರೆ, 5ನೇ ದಿನ ಅದು ಮರೆತು ಹೋಗುತ್ತೆ. ಆದ್ರೆ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಇದು ಅವರ ನರನಾಡಿಗಳಲ್ಲಿ ಇಳಿಬೇಕು. ಅವರ ನರನಾಡಿಗಳಲ್ಲಿ ಇಳಿದು ಅವರು ಆಲೋಚಿಸಿ ಇದನ್ನ ನಾವು ಆಚರಿಸಬೇಕು, ಅನ್ಯಾಯಿಸಬೇಕು ಅಂತ ಹೇಳಿ ತಿಳಿದು ಆಚರಣೆಗೆ ಬಂದಾಗ ಮಾತ್ರ ಸುಧಾರಣೆ ಸಾಧ್ಯ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಅವರೇ ಪ್ರಶ್ನಿಸ್ತಾರೆ, ಬಟ್ ಹೂ ವಾಂಟ್ಸ್ ರಿಫಾರ್ಮೇಶನ್? ಯಾರಿಗೆ ಬೇಕಾಗಿದೆ ಸುಧಾರಣೆ? The whole question, the whole problem of a social reform therefore resolves itself into this: where are those who want reform? Make them first. Where are the people ಅಂತ ಹೇಳಿ ಪ್ರಶ್ನಿಸ್ತಾರೆ ಸ್ವಾಮೀಜಿ. ಹೌದು, ಸುಧಾರಣೆ ಬೇಕಾಗಿದೆ, ಎಲ್ಲರಿಗೂ ಬೇಕಾಗಿದೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಳ್ಳ ಕೊಳ್ಳಗಳು ನೋಡಿದಾಗ ನಾವು ಅನ್ಕೊಳ್ತೇವೆ, 2 ವೀಲರ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅನ್ಕೊಳ್ತೇವೆ, ಏನಪ್ಪ ಇಷ್ಟೊಂದು ಹಳ್ಳ ಕೊಳ್ಳ ಇದೆ, ಯಾರಾದ್ರೂ ಸರಿ ಮಾಡ್ಬೇಕಲ್ಲ. ಯಾರಾದ್ರೂ ಮಾಡ್ಬೇಕೇ ಹೊರತು ನಾವು ನಿಂತು ಮಾಡೋದಿಲ್ಲ. ನಾವು ನೋಡ್ತೇವೆ 4 ಜನ ನಿಂತು ರಸ್ತೆಯಲ್ಲಿ ಉಗುಳ್ತಾ ಇದ್ದಾರೆ, ಇದಕ್ಕೆಲ್ಲ ಒಂದು ರೂಲ್ ತರಬೇಕು. ಇನ್ನೆಲ್ಲೋ ನೋಡ್ತೇವೆ ಇನ್ನೊಂದು ಯಾವುದೋ ಒಂದಷ್ಟು ಅನೈತಿಕ ವಿಚಾರಗಳು ಸಮಾಜದಲ್ಲಿ ಹರಡ್ತಾ ಇದೆ. ನಾವೇನ್ ಮಾಡ್ತೇವೆ, 4 ಜನ ಒಟ್ಟು ಕೂತ್ಕೊಂಡು ಅದ್ರ ಕುರಿತಾದಂತಹ ದೀರ್ಘವಾದಂತಹ ಚರ್ಚೆಗಳನ್ನ ಮಾಡ್ತೇವೆ. ಇದಕ್ಕೆ ನಮ್ಮ ರಾಷ್ಟ್ರದ ಒಂದು ರೂಲ್ ತರಬೇಕು, ಸರ್ಕಾರ ಒಂದು ರೂಲ್ ತರಬೇಕು, ಇನ್ನೊಬ್ರು ಯಾರೋ ಒಂದು ಇದನ್ನ ವಿಧಿಸ್ಬೇಕು. ಯಾಕೆ? ಇದನ್ನ ವಿವೇಕಾನಂದರು ಕೇಳ್ತಾರೆ. ಯಾಕೆ ಯಾರೋ ಒಬ್ರು ನಮ್ಮ ಮೇಲೆ ವಿಧಿಸಬೇಕು? ನೀನೊಬ್ಬ ಅದನ್ನ ಅನುಸರಣೆ ಮಾಡಿದ್ರೆ ಸಾಲದೆ, ಇದು ಸರಿ ಹೋಗಬೇಕು ಅಂತ ನಿನಗೆ ಅನಿಸಿದ್ದನ್ನ ನೀನ್ ಅದನ್ನ ಮೊದಲು ಅಳವಡಿಸ್ಕೊ. ಇದು ವಿವೇಕಾನಂದರು ಕೇಳ್ತಾರೆ. ನೀನ್ ಅದನ್ನ ಮಾಡೋದಕ್ಕೆ ಶುರು ಮಾಡು. ಹೂ ವಾಂಟ್ಸ್ ರಿಫಾರ್ಮೇಶನ್? ವೇರ್ ಆರ್ ಮೆನ್ ಹೂ ವಾಂಟ್ ರಿಫಾರ್ಮೇಶನ್? ಫಸ್ಟ್ ಎಜುಕೇಟ್ ದ ಪೀಪಲ್ ಅಂತ ಹೇಳ್ತಾರೆ ವಿವೇಕಾನಂದರು. ಯಾವುದು ಸರಿ, ಯಾವುದು ತಪ್ಪು, ನಮ್ಮ ರಾಷ್ಟ್ರದ ಹಿತ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಮೊದಲು ಜನರಿಗೆ ತಿಳಿಸಬೇಕಾಗಿದೆ. ಯಾಕಂದ್ರೆ ತಮ್ಮ ರಾಷ್ಟ್ರದ ಮೂಲ ಯಾವುದು ಅಂತಕ್ಕಂಥದ್ದು ಜನರಿಗೆ ಮರೆತು ಹೋಗಿದೆ. ನಾವು ಕಾಣುವಂತೆ, ಈ ಹಿಂದೆಯೂ ಸಮಾಜ ಸುಧಾರಕರು ಕಾಣುವಂತೆ ನಮಗೆ ಮೇಲ್ನೋಟದ ಸಮಸ್ಯೆಗಳನ್ನಷ್ಟನ್ನೇ ನಾವು ಹಿಡಿದುಕೊಂಡು ಬಹುಶಃ ಹೀಗೆ ಮಾಡಬಹುದೇನೋ ಹಾಗೆ ಮಾಡಬಹುದೇನೋ ಅಂತ ಯೋಚಿಸ್ತಾ ಇದ್ದೀವಿ ಹೊರತು ಮಾಡಬೇಕಾದವರು ಯಾರು ಅಂತಕ್ಕಂಥ ವಿಚಾರಗಳನ್ನ ನಾವು ಮರೆತು ಬಿಡ್ತೇವೆ. ಅದನ್ನ ವಿವೇಕಾನಂದ ಹೇಳ್ತಾರೆ, ವಿ ವಾಂಟ್ ಮ್ಯಾನ್ ಮೇಕಿಂಗ್ ರಿಲಿಜನ್. ನಮಗೊಂದು ಧರ್ಮ ಬೇಕಾ? ಭಾರತಕ್ಕೆ ಧರ್ಮ ಬೇಡ. ಯಾಕಂದ್ರೆ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಮತವನ್ನ, ಒಂದು ಧರ್ಮವನ್ನ ಸ್ಥಾಪಿಸುವಷ್ಟು ಆಧ್ಯಾತ್ಮಿಕ ಜ್ಞಾನ ಅವನಿಗಿದೆ ಅಂತ ಹೇಳಿ. ಆದರೆ ನಾವು ಆ ಆಧ್ಯಾತ್ಮಿಕ ಜ್ಞಾನವನ್ನ ಸ್ವಲ್ಪ ಚಿಮ್ಮಬೇಕಾಗಿದೆ. ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಅದನ್ನ ಊಬಿ ಸ್ವಲ್ಪ ಜಾಗೃತಗೊಳಿಸಬೇಕಾಗಿದೆ. ವಿವೇಕಾನಂದರು ಹೇಳ್ತಾರೆ, ಭಾರತಕ್ಕೆ ಇಂದು ಬೇಕಾಗಿರುವುದು ಇದು. ಯಾವುದು? ತನ್ನೊಳಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸುವುದು, ತಾನು ಯಾರು ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದು, ಭಾರತದ ಪರಂಪರೆಯನ್ನ ತಿಳಿಸ್ತಕ್ಕಂಥದ್ದು. ದ ಟ್ರೆಡಿಷನ್ ಆಫ್ ಇಂಡಿಯಾ ಮಸ್ಟ್ ಬಿ ಟಾಟ್ ಟು ಎವ್ರಿ ಚೈಲ್ಡ್ ಆಫ್ ಇಂಡಿಯಾ. ಪ್ರತಿಯೊಬ್ಬ ವ್ಯಕ್ತಿಗೆ ಭಾರತ ಎಂದರೆ ಏನು, ಅದರ ಹಿಂದಿನ ಪರಂಪರೆಯನ್ನು ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕು. ಹಿ ಶುಡ್ ಬಿ ಎಜುಕೇಟೆಡ್ ವಿತ್ ದ ನಾಲೆಜ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ನಾವು ಗಮನಿಸಬೇಕು, ಬಹಳಷ್ಟು ಸರಿ ನಾವು ಈ
ಒಂದು ನುಡಿಗಟ್ಟನ್ನ ಕೇಳ್ತೀವಿ, ಏನದು? ಹಿಸ್ಟರಿ ರಿಪೀಟ್ಸ್ ಅಂತ. ಆದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೈ ಶುಡ್ ಹಿಸ್ಟರಿ ರಿಪೀಟ್? ಯಾಕೆ ಇತಿಹಾಸ ಮರುಕಳಿಸುತ್ತೆ? ಇತಿಹಾಸ ಎಲ್ಲಿವರೆಗೂ ಮರುಕಳಿಸುತ್ತೆ? ಎಲ್ಲಿ ತನಕ ನೀನು ಆ ಇತಿಹಾಸದಿಂದ ಪಾಠವನ್ನು ಕಲಿಯೋದಿಲ್ವೋ ಅಲ್ಲಿ ತನಕ ನೀನು ಅದದೇ ಕಲ್ಲುಗಳಿಂದ ಎಡುತ್ತಾ ಇರ್ತೀಯ, ಇತಿಹಾಸ ಮರುಕಳಿಸುತ್ತೆ. ಆದ್ರೆ ವಿವೇಕಾನಂದರು ಅತ್ಯದ್ಭುತ ಇತಿಹಾಸ ತಜ್ಞರಾಗಿದ್ರು. ಎಲ್ಲೆಲ್ಲಿ ನಾವು ಪಾಠ ಕಲಿಬೇಕು ಅಂತಕ್ಕಂಥದ್ದನ್ನ ಅವರು ಕುಲಂಕುಷವಾಗಿ ಅರಿತು ಅದನ್ನ ಮಾರ್ಕ್ ಮಾಡಿಟ್ಟು ಹೋಗಿದ್ದಾರೆ. ಇಲ್ಲಿ ನೀನು ಪಾಠ ಕಲಿಬೇಕು, ಇಲ್ಲಿ ನೀನು ಪಾಠ ಕಲಿಬೇಕು ಅಂತ ಹೇಳಿ. ಯಾವುದಾ ಇಲ್ಲಿ? ಪ್ರತಿಯೊಂದು ಬಾರಿಯೂ ಸ್ವಾಮಿ ವಿವೇಕಾನಂದರು ಗಮನಿಸಿದಂತೆ ಭಾರತ ಎಡವಿರೋದು ಯಾವಾಗ ಅದು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಮರಿತೋ ಆವಾಗ, ಯಾವಾಗ ಅದು ತನ್ನ ಒಳಗಡೆ ಇರ್ತಕ್ಕಂಥ ಅದ್ಭುತವಾದಂಥ ಅನಂತವಾದಂಥ ಜ್ಞಾನವನ್ನ ಮರೆತು ಬರೀ ಹೊರಗಡೆಯ ಕರ್ಮಗಳಲ್ಲಿ ತೊಡಕೊಳ್ತೋ, ಆಚರಣೆಗಳಲ್ಲಿ ತೊಡಕೊಳ್ತೋ, ಆವಾಗ ಅಷ್ಟೇ ಭಾರತ ಎಡವಿದೆ. ಯಾವಾಗ ಭಾರತ ಎಡವಿತು? ಬುದ್ಧನ ಅವಸಾನ ಕಾಲ. ಅವನ ವಿಚಾರಗಳನ್ನ ತಿಳಿಸ್ತಾ ಯಾವ ವಿಚಾರಗಳನ್ನ ಬುದ್ಧ ಖಂಡಿಸ್ತಾ ಹೋದ್ನು ಅದೆಲ್ಲವೂ ಆಚರಣೆಗೆ ಬರ್ತಾ ಬುದ್ಧಿಸಂ ಅನ್ನುವ ವಿಚಾರಗಳು ಬಂದಾಗ ಭಾರತ ತನ್ನ ವೇದಾಂತ ತತ್ವವನ್ನು ಮರೆಯಿತು, ಅಲ್ಲಿ ಎಡುವುದು. ಮತ್ತೆ ಶ್ರೀ ಶಂಕರರ ಆಗಮನವಾಗುತ್ತೆ. ಶಂಕರರು ಆ ವೇದಾಂತ ತತ್ವವನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಸ್ವಾಮಿ ವಿವೇಕಾನಂದರು ನನ್ನ ಸಮರ ನೀತಿಯಲ್ಲಿ ಹೇಳ್ತಾರೆ. ಏನು ಮಾಡಿದ್ರು ಆಚಾರ್ಯತ್ರಯರು? ಏನು ಮಾಡಿದ್ರು ಶಂಕರರು, ರಾಮಾನುಜರು ಅಥವಾ ಮಧ್ವಾಚಾರ್ಯರು? ಈಗ ನೀವು ಯಾವ್ದಕ್ಕೋಸ್ಕರ ಹೋರಾಡ್ತಾ ಇದ್ರು ಅವರು ಅದನ್ನೇ ಮಾಡಿದ್ದು. ಡಿನ್ ಶ್ರೀ ರಾಮಾನುಜ ಅಂಡ್ ಶಂಕರ ಸ್ಟ್ರೈವ್ ಟು ಮೇಕ್ ದ ಪರಾಯ ವಿತಿನ್ ದ ಕಮ್ಯುನಿಟಿ ಅಂತ ಹೇಳ್ತಾರೆ. ಟು ಅಕ್ಸೆಪ್ಟ್ ಅ ಪರಾಯ ವಿತಿನ್ ದ ಕಮ್ಯುನಿಟಿ ಅಂತ ಹೇಳಿ. ಹೌದು, ಪ್ರತಿಯೊಬ್ಬನೂ ಭಗವತ್ ತತ್ವಕ್ಕೆ ಅರ್ಹನಾದವನೇ ಅಂತ ಹೇಳಿ ಅದನ್ನ ಮಂಡಿಸೋದಕ್ಕಲ್ವೇ ಶ್ರೀ ಶಂಕರ ಶ್ರೀ ರಾಮಾನುಜರು ಹೋರಾಡಿದ್ದು. ನೀವು ಇನ್ನೂ ಅದೇ ವಿಚಾರವಾಗಿ ಯಾಕೆ ಹೋರಾಡ್ತಾ ಇದ್ದೀರಾ? ಇದು ಸ್ವಾಮಿ ವಿವೇಕಾನಂದರ ಪ್ರಶ್ನೆ. ಯಾಕೆ ಹೋರಾಡ್ತಾ ಇದ್ದೀವಿ ಅಂತ ಅಂದ್ರೆ ಅವರೇ ಹೇಳ್ತಾರೆ, ಯಾಕಂದ್ರೆ ನೀವಿನ್ನೂ ಆ ವಿಸ್ತಾರವಾದ ತತ್ವಕ್ಕೆ, ಆ ಉದಾತ್ತ ತತ್ವಕ್ಕೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿಲ್ಲ. ದೀನ ದೇವೋಭವ, ದರಿದ್ರ ದೇವೋಭವ ಅಂತಕ್ಕಂಥ ವಿಚಾರವನ್ನ ನೀವಿನ್ನ ಆಳವಾಗಿ ತೆಗೆದುಕೊಂಡಿಲ್ಲ. ಯಾವಾಗ ಅದನ್ನ ತೆಗೆದುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನಿಮ್ಮನ್ನ ನೀವು ಕಾಣ್ತಿರೋ ಆವಾಗ ಮಾತ್ರ ಭಾರತದ ಉದ್ಧಾರ ಸಾಧ್ಯ. ಈ ಪ್ರತಿಯೊಂದು ವ್ಯಕ್ತಿಯೊಳಗೂ ನಿನ್ನನ್ನ ನೀನು ಕಾಣೋದೇನು? ಅದೇ ಅದ್ವೈತ ತತ್ವ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೊಸದಾಗಿ ರೂಪವನ್ನು ಕೊಟ್ಟು ಹೇಳ್ತಾರೆ, ಅನುಷ್ಠಾನ ವೇದಾಂತ. ವೇದಾಂತ ಹೇಳುತ್ತೆ ಎಲ್ಲವೂ ಬ್ರಹ್ಮ, ಎಲ್ಲವೂ ಬ್ರಹ್ಮ. ಅದನ್ನು ವಿವೇಕಾನಂದರು ಹೇಳ್ತಾರೆ, ಸಾಕು ಇನ್ನು ಓದಿದ್ದು, ಎಲ್ಲವೂ ಬ್ರಹ್ಮ, ಎಲ್ಲವೂ ಬ್ರಹ್ಮ, ಓದಿದ್ದು ಸಾಕು, ಸ್ವಲ್ಪ ಆಚರಣೆಗೆ ತೆಗೆದುಕೊಂಡು ಬಾ. ಎಲ್ಲವೂ ಬ್ರಹ್ಮ. ನೀನು ಬ್ರಹ್ಮನಾಗಿದ್ದಾಗ ನಿನ್ನ ಕೈ ಕಾಲು ನೋವು ಬಂದಂಗೆ ಎದುರುಗಡೆ ಇರೋ ವ್ಯಕ್ತಿಗೂ ನೋವು ಬರುತ್ತೆ. ನಿನಗೆ ಹಸಿವಾದಾಗ ಹೇಗೆ ಬೇಸರವಾಗುತ್ತೆ, ಎದುರುಗಡೆ ಇರೋಂಗೂ ಹಸಿವಾದಾಗ ಬೇಸರವಾಗುತ್ತೆ ಅಂತ ತಿಳಿತಾ ಸ್ಪಂದಿಸ್ತಾ ಹೋಗು. ಯಾಕೆ ಅವಾಗ ಸಾಮರಸ್ಯ ಏರ್ಪಡುವುದಿಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ಸ್ವಾಮಿ ವಿವೇಕಾನಂದರು ಮಂಡಿಸ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ವಿವೇಕಾನಂದರು ಕಂಡುಕೊಂಡಂತಹ ಒಂದು ಅದ್ಭುತ ಸೊಲ್ಯೂಷನ್ ಏನದು? ಗೋ ಬ್ಯಾಕ್ ಟು ಉಪನಿಷತ್ಸ್. ಉಪನಿಷತ್ತುಗಳಲ್ಲಿ ಹೇಳುವಂತಹ ಆಶಿಷ್ಟ, ಬಲಿಷ್ಠ, ದೃಢಿಷ್ಠ ವ್ಯಕ್ತಿಗಳ ನಿರ್ಮಾಣವಾಗಬೇಕು. ಯಾರ ಇಚ್ಛಾಶಕ್ತಿ ಪ್ರಬಲವಾಗಿದೆಯೋ, ಯಾರಿಗೆ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಗಳು ಮತ್ತೆ ಪ್ರಬಲವಾದಂತಹ ಇಚ್ಛಾಶಕ್ತಿ, ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವಂತಹ ಇಚ್ಛಾಶಕ್ತಿಯನ್ನ, ಸಮಾಜಕ್ಕೋಸ್ಕರ ತನ್ನನ್ನು ತಾನು ತುಂಬಿಸಿಕೊಳ್ಳುವಂತಹ ಒಂದು ಜ್ಞಾನವನ್ನ, ಶಕ್ತಿಯನ್ನ, ಶಾರೀರಿಕ ಮಾನಸಿಕ ತತ್ವವನ್ನು ಒಳಗೊಂಡಂತಹ ಮನುಷ್ಯರ ನಿರ್ಮಾಣ. ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂಡ್ ಮ್ಯಾನ್ ಮೇಕಿಂಗ್ ರಿಲಿಜನ್ ವಾಸ್ ಹಿಸ್ ಮಿಷನ್. ಇದಿಷ್ಟನ್ನ ತಯಾರಿಸಿದ್ರೆ ಭಾರತದ ಪುನರುತ್ಥಾನ ಆಗುತ್ತೆ. ಆ ಪುನರುತ್ಥಾನವಾದ ಭಾರತ ಸ್ವಾಮಿ ವಿವೇಕಾನಂದರ ಮಹಾಭಾರತವಾಗಿತ್ತು. ಎಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಆತ್ಮನೆಂದು ಭಾವಿಸಿ ಕಾರ್ಯವೆಸಗುತ್ತಾನೋ ಅದು ಸ್ವಾಮಿ ವಿವೇಕಾನಂದರ ಮಹಾಭಾರತವಾಗಿತ್ತು. ವ್ಯಾಸರ ಮಹಾಭಾರತ ಆಂಬಿಷನ್ಗಳ ನಿರೂಪಣೆಯಾದರೆ ವಿವೇಕಾನಂದರ ಮಹಾಭಾರತ ವಿಷನ್, ಅವರ ಅದ್ಭುತವಾದಂತಹ ವಿಷನ್ನ ನಿರೂಪಣೆಯಾಗಿದೆ. ಭಾರತದ ಭವಿಷ್ಯ ಅಂತ ಹೇಳಿ ದ ಫ್ಯೂಚರ್ ಆಫ್ ಇಂಡಿಯಾ ಮತ್ತೆ ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾದಲ್ಲಿ ಭಾರತದ ಭವಿಷ್ಯ, ದ ಫ್ಯೂಚರ್ ಆಫ್ ಇಂಡಿಯಾ ಅಂತ ಹೇಳಿ ಮಾತಾಡ್ತಾ ವಿವೇಕಾನಂದರು ಹೇಳ್ತಾರೆ, ಪಾಶ್ಚಾತ್ಯ ದೇಶಗಳಲ್ಲಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, 2 ರಾಷ್ಟ್ರಗಳಲ್ಲಿ ನಾವು ಕಾಣಬಹುದಾದಂತಹ ಡಿಫ್ರೆನ್ಸಸ್ ನ ಭಾರತೀಯ 2 ಜನಾಂಗದಲ್ಲಿ ನಾವು ಕಾಣ್ತೇವೆ ಅಂತ ಹೇಳ್ತಾರೆ. ಮತ್ತೆ ಇವೆರಡಕ್ಕೂ ಸಾಮರಸ್ಯವನ್ನು ತರುವುದು ಹೇಗೆ?
ನಿಮ್ಮ ಜನಾಂಗಗಳು, ನಿಮ್ಮ ಕಲ್ಚರಲ್ ಬೇಸಸ್ ಬೇರೆ ಬೇರೆ ಆಗಿರಬಹುದು, ನಿಮ್ಮ ಫಾಲೋಯಿಂಗ್, ನಿಮ್ಮ ಟ್ರೆಡಿಷನ್ಸ್ ಬೇರೆ ಬೇರೆ ಆಗಿರಬಹುದು, ಆದರೆ ನೀವೆಲ್ಲರೂ ಒಂದೇ ಬೀಜದ ಕುಡಿಗಳು, ಒಂದೇ ಮರದ ಬೇರೆ ಬೇರೆ ಕೊಂಬೆಗಳು ಅಂತಕ್ಕಂಥ ಸತ್ಯವನ್ನ ಪ್ರತಿಯೊಬ್ಬರಿಗೂ ಮನದಟ್ಟಾಗುವಂತೆ ಮುಟ್ಟಿಸುವುದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಧರ್ಮವನ್ನ ನಾವು ಹೇಗೆ ಮನೆ ಮನೆಗೆ ಮುಟ್ಟಿಸ್ತೀವೋ ಹಾಗೆ ಲೌಕಿಕ ವಿಚಾರಗಳನ್ನು ಸಹ ಮನೆ ಮನೆಗೆ ಮುಟ್ಟಿಸಿ, ಆಗಲೇ ಸಾಮರಸ್ಯ ಏರ್ಪಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಧರ್ಮದ ಬೇಸಿಸ್ ಮೇಲೆ ಲೌಕಿಕ ವಿಚಾರಗಳನ್ನ ನೋಡುವುದನ್ನ ಕಲಿಸಬೇಕು, ಆಗ ಸಾಮರಸ್ಯ ಏರ್ಪಡುತ್ತೆ, ಭಾರತದ ಪುನರುತ್ಥಾನವಾಗುತ್ತೆ ಅಂತ ಹೇಳಿ. ಈ ಪುನರುತ್ಥಾನ ಭಾರತವನ್ನು ನಿರ್ಮಾಣ ಮಾಡೋದಕ್ಕೇನೆ ಸ್ವಾಮಿ ವಿವೇಕಾನಂದರ ಅದೆಷ್ಟೋ ಜನ, ಸ್ವಾಮಿ ವಿವೇಕಾನಂದರು ಒಂದು ಇದನ್ನ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಬೇಕು ಅಂತ ಸಹ ಹೇಳ್ತಾರೆ. ವೇರ್ ಐ ಶಲ್ ಎಸ್ಟಾಬ್ಲಿಷ್ ಅನ್ ಇನ್ಸ್ಟಿಟ್ಯೂಷನ್ ವೇರ್ ಓನ್ಲಿ ಓಂಕಾರ ಇಸ್ ದ ರೆಪ್ರೆಸೆಂಟೇಷನ್. ಅಲ್ಲಿ ಬೇರೆ ಯಾವುದೇ ಮತ ವಿಚಾರ ಇರೋದಿಲ್ಲ, ಅಲ್ಲಿ ಕೇವಲ ಓಂಕಾರವನ್ನೇ ನಾವು ಪ್ರತೀಕವಾಗಿಟ್ಟುಕೊಂಡು ಉದಾತ್ತವಾದ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಿಳಿಸಬೇಕು, ಅವರ ಹಸಿದ ಹೊಟ್ಟೆಯನ್ನ ತಣಿಸಿ ಅಲ್ಲಿಂದ ಮುಂದಕ್ಕೆ ಅವರಿಗೆ ಧರ್ಮ ಬೋಧನೆಗಳನ್ನ ಮಾಡಬೇಕು ಅಂತ ಹೇಳಿ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದರು ಮಂಡಿಸ್ತಾರೆ. ಮತ್ತು ಇದಿಷ್ಟು ವಿಚಾರಗಳು ಉಪನಿಷತ್ತುಗಳ ಸರಳೀಕೃತವಾದಂಥ ವಿಚಾರಗಳಾಗಿರಬೇಕು ಅಂತಕ್ಕಂಥ ವಿಚಾರಗಳನ್ನ ಭಾರತದಲ್ಲಿ ವಿವೇಕಾನಂದರು ಮಂಡಿಸ್ತಾ ಹೋಗ್ತಾರೆ. ಈ ಎಲ್ಲದರ ಒಂದಿಗೆ ಸ್ವಾಮಿ ವಿವೇಕಾನಂದರ ಭಾರತದ ಅದ್ಭುತ ಕಲ್ಪನೆಯನ್ನ ನಾವು ಕಾಣ್ತೇವೆ. ಅವರು ಭಾರತಕ್ಕೆ ಒಬ್ಬ ಮಹಾ ರಾಷ್ಟ್ರೀಯತಾವಾದಿಯಾಗಿ, ಒಬ್ಬ ಅದ್ಭುತವಾದಂಥ ರಾಷ್ಟ್ರ ಪ್ರೇಮಿಯಾಗಿ ಕಾಣ್ತೇವೆ. ಅಲ್ಲಿ ತನಕ ಭಾರತ ಕಂಡಿರದಂತಹ ಒಂದು ವಿಚಾರ ಏನದು, ಏಕಸೂತ್ರದಲ್ಲಿ ಶಂಕರರು ಭಾರತವನ್ನ ಒಂದಾಗಿಸೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ತನಕ ಖಂಡತುಂಡವಾಗಿದ್ದಂತಹ ಭಾರತದ ಆಧ್ಯಾತ್ಮಿಕತೆಯನ್ನ 4 ದಿಕ್ಕುಗಳಲ್ಲಿ ಶಂಕರರು ಬಂಧಿಸಿದರು. ಚತುರಾಮ್ನ್ಯಾಯ ಪೀಠಗಳನ್ನ ಸ್ಥಾಪನೆ ಮಾಡ್ತಾ ಇದು 4 ದಿಕ್ಕುಗಳಲ್ಲಿ ಭಾರತವನ್ನ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸ್ತಾ ಆಧ್ಯಾತ್ಮಿಕ ಏಕಸೂತ್ರವಾಗಿ ಇದು ಅದನ್ನ ಭಾರತವನ್ನ ಹಿಡಿದಿಡಬೇಕು ಅಂತ ಹೇಳಿ 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಬಂದಂತಹ ರಾಮಾನುಜರಿಗೆ ಅನ್ಸುತ್ತೆ 4ರಿಂದ ಸಾಧ್ಯವಾಗ್ತಾ ಇಲ್ಲ, 74 ಮಾಡೋಣ ಅಂತ ಹೇಳಿ ರಾಮಾನುಜರು 74 ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ, ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ವಿಚಾರಗಳು ಇಲ್ಲಿಂದ ವಿನಿಮಯ ಆಗಬೇಕು ಅಂತ ಹೇಳಿ ಬಯಸ್ತಾರೆ. ಆದ್ರೆ ವಿವೇಕಾನಂದರು ಬಹಳ ದೂರಕ್ಕೆ ಆಲೋಚನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಕಾಣಿಸ್ತಿದೆ 474 ಸಾಧ್ಯವಾಗ್ತಾ ಇಲ್ಲ, ಪ್ರತಿಯೊಂದು ಮನೆಯೂ ಸಹ ಒಂದು ಮಠವಾಗಬೇಕು, ಪ್ರತಿಯೊಂದು ಮನೆಯೂ ಸಹ ಒಂದು ಋಷಿಯ ಆಶ್ರಮವಾಗಬೇಕು, ಆಗ ಮಾತ್ರವೇ ಭಾರತದ ಪುನರುತ್ಥಾನವಾಗಬೇಕು, ಧರ್ಮ ಮನೆ ಮನೆಗಳಿಗೆ ತಲುಪಬೇಕು, ಮನಗಳಿಗೆ ತಲುಪಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಆತ್ಮ ಅಂತಕ್ಕಂಥದ್ದು ತಿಳಿಯಬೇಕು, ಆಗ ಮಾತ್ರವೇ ಭಾರತದ ಪುನರುತ್ಥಾನ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಸ್ವಾಮಿ ವಿವೇಕಾನಂದರು ಮಂಡಿಸ್ತಾರೆ. ಇದನ್ನೇ ಅವರ ಶಿಷ್ಯಂದ್ರಿಗೂ ಸಹ ಹೇಳ್ತಾರೆ, ಹೋಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹೋಗಿ, ಎಲ್ಲಿಯ ತನಕ ಎಲ್ಲಿ ಗಿರಿ ಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ, ಎಲ್ಲಿ ಕಾಮವು ಸುಳಿಯದೋ, ಮೇಲೆಲ್ಲಿ ಜೀವವು ತಿಳಿಯದೋ, ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು, ತತ್ವಮಸಿ ಎಂದರಿತು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯ್ನಾಡನು, ಹಾಡು ನಿನ್ನ ಆ ಚಾಗಿಯ ಹಾಡನ್ನು, ನೀನು ಹೋಗಿ ನೀನು ಕಂಡುಕೊಂಡಂತಹ ಸತ್ಯವನ್ನ ಅಲ್ಲಿ ಜನಗಳಿಗೆ ತಿಳಿಸು, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನೀನು ಆ ಪರಮಾತ್ಮನದೇ ಅಂಶವಾಗಿದ್ದೀಯೇ, ನೀನು ಆ ಪರಮಾತ್ಮನೇ ಆಗಿದ್ದೀಯೇ ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ಅವನನ್ನ ಮೇಲಕ್ಕೆತ್ತು ವ್ಯಷ್ಟಿ ರೂಪದಲ್ಲಿ ತಾನೊಬ್ಬ ವ್ಯಕ್ತಿ ಅಂತ ಹೇಳಿ ತಿಳಿದುಕೊಂಡು ಜೀವನೋಪಾಯಕ್ಕೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಿನ್ನ ಕರ್ಮಗಳ ಮೂಲಕ, ನಿನ್ನ ಕರ್ತವ್ಯದ ಮೂಲಕ ಅವನಿಗೆ ಸಹಾಯವನ್ನು ಬೆಸಗುತ್ತಾ ಅವನನ್ನ ಮೇಲಕ್ಕೆತ್ತಿ ನೀನು ಸಮಷ್ಟಿ ಅಂತ ಹೇಳಿ ತಿಳಿಯಕೊಡು ಅಂತ ಹೇಳ್ತಾರೆ. ಇದು ವಿವೇಕಾನಂದರ ಮಹಾಭಾರತದ ಕಲ್ಪನೆ. ವಿವೇಕಾನಂದರ ಮಹಾಭಾರತದಲ್ಲಿ ಮದಾಲಸೆಯ ಜೋಗುಳದಿಂದ ಮಲಗಿ ಉಪನಿಷತ್ತುಗಳ ಸುಪ್ರಭಾತದಿಂದ ಹೇಳ್ತಕ್ಕಂತಹ ಯುವಕರು ಬರಬೇಕು ಎಂಬುದು ವಿವೇಕಾನಂದರ ವಿಚಾರವಾಗಿತ್ತು. ಅಂತಹ 100 ಜನ ಯುವಕರು ಮದಾಲಸೆಯ ಜೋಗುಳದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವಳು ವೇದಾಂತ ತತ್ವವನ್ನು ತೊಟ್ಟಿಲ ಬಾಲಕನಿಗೆ ತತ್ವ ಬೋಧನೆ, ಎಸೆವಂತ ಪಂಚಕೋಶಗಳೆಲ್ಲ ತೊಳಗಿ ನೀನು ಒಬ್ಬ ಆತ್ಮನಾಗಿ
ಶೇಷಗೆ ಸಹ ಹೇಳಲಸದಳ ಮಾಯ, ಈ ಜಗತ್ತು ಈ ಸಂಸಾರ ಮಿಥ್ಯೆ ಎಂದು ತೊಟ್ಟಿಲ ಬಾಲಕನಿಗೆ ಹೇಳಿ ಅವನನ್ನು ಮಲಗಿಸಿ ಆ ನಂತರ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿ ಬೋಧತ ಅಂತ ಹೇಳ್ತಕ್ಕಂಥ ಉಪನಿಷತ್ ವಾಕ್ಯದಿಂದ ಎಚ್ಚರಿಸಿ ಗುರಿ ಮುಟ್ಟುವವರೆಗೂ ನಿಲ್ಲದಿರು, ನಿನ್ನೊಳಗಿದೆ ಆ ರತುನ ಅಂತ ಹೇಳಿ ಅವನನ್ನ ಎಚ್ಚರಿಸತಕ್ಕಂತಹ ಒಂದು ಸುಪ್ರಭಾತದಿಂದ ಅವನು ಹೇಳಬೇಕು. ಇದನ್ನ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಆ ವ್ಯಕ್ತಿ ಉದಾತ್ತವಾದಂತಹ ಚಿಂತನೆಗಳಿಗೆ ಒಳಗಾದಾಗ ವಿವೇಕಾನಂದರ ಅದ್ಭುತವಾದಂತಹ ಮಹಾಭಾರತ ಕಲ್ಪನೆಯಿಂದ ಕಲ್ಪನಾ ಲೋಕದಿಂದ ಇಳಿದು ಬರುತ್ತೆ. ಆಗ ಭಾರತಾಂಬೆಯನ್ನು ನಾವು ಇನ್ನಷ್ಟು ಹೆಚ್ಚು ವಿಜೃಂಭಣೆಯಲ್ಲಿ ಕಾಣೋದಕ್ಕೆ ಸಾಧ್ಯ. ಮತ್ತೆ ವಿವೇಕಾನಂದರ ವಿಚಾರಗಳನ್ನ ತಿಳಿದುಕೊಳ್ಳುವುದರ ಮೂಲಕ ಮಾತ್ರವೇ ವಿವೇಕಾನಂದರ ಭಾರತ ಸಾಧ್ಯವಾಗೋದು. ಯಾಕೆ ವಿವೇಕಾನಂದರ ಭಾರತವನ್ನು ನಾವಿನ್ನೂ ಸ್ಥಾಪನೆ ಮಾಡೋದಕ್ಕಾಗಲಿಲ್ಲ, ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದ್ರೆ, ಸ್ವಾಮಿ ರಂಗನಾಥಾನಂದರು ಹೇಳ್ತಾರೆ, ವಿ ಹ್ಯಾವ್ ಫರ್ಗಾಟನ್ ಹಿಮ್ ಆಫ್ಟರ್ ಇಂಡಿಪೆಂಡೆನ್ಸ್. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮೊದಲು ವಿವೇಕಾನಂದರನ್ನ ಭಾರತ ಅದು ಎಷ್ಟು ತನ್ನದಾಗಿಸಿಕೊಂಡಿತ್ತು. ಆ ವಿಚಾರಧಾರೆಯಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಎಂದರೆ ಆಶ್ಚರ್ಯಕರವೇನಲ್ಲ, ಮತ್ತು ಅದು ಸತ್ಯವೂ ಸಹ. ಆದರೆ ಸ್ವಾತಂತ್ರ್ಯ ಬರುವಷ್ಟರಲ್ಲಿ ಯಾವರ ಶಕ್ತಿಯಿಂದ ನಾವು ಆ ಸ್ವಾತಂತ್ರ್ಯವನ್ನು ಪಡೆದುಕೊಂಡೆವೋ ಆ ಶಕ್ತಿಯನ್ನ ಮರೆತ ಕೂಡಲೇ ನಾವು ನಮ್ಮ ಜವಾಬ್ದಾರಿಗಳನ್ನು ಮರೆತು ಬಿಟ್ಟಿವಿ. ಈಗ ಮತ್ತೊಮ್ಮೆ ಆ ಪರ್ವಕಾಲ ಉದಯಿಸಬೇಕಾಗಿದೆ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು ಮನೆ ಮನೆಗೆ ತಲುಪಬೇಕಾಗಿದೆ, ಮನಗಳನ್ನ ತಟ್ಟಿ ನಮ್ಮನ್ನು ಎಚ್ಚರಿಸಬೇಕಾಗಿದೆ. ವಿವೇಕಾನಂದರು ತಮ್ಮ ಚಾಗಿಯ ಹಾಡನ್ನ ಹಾಡ್ತಾ ಇದ್ದಾರೆ, ಆದರೆ ನಾವೆಲ್ಲರೂ ದುರ್ಯೋಧನರಂತೆ ಧೃತರಾಷ್ಟ್ರನಂತೆ ಆಗಿಬಿಟ್ಟಿದ್ದೇವೆ. ದುರ್ಯೋಧನ ಮಹಾಭಾರತದಲ್ಲಿ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೆ ನಿವೃತ್ತಿ ಅಂತ. ಕೃಷ್ಣ, ನನಗೆ ಧರ್ಮ ಯಾವುದು ಅಂತ ಗೊತ್ತು, ಆದ್ರೆ ನಾನು ಅದನ್ನು ಬಿಡೋದಕ್ಕಾಗ್ತಾ ಇಲ್ಲ, ಮಾಡೋದಕ್ಕಾಗ್ತಾ ಇಲ್ಲ. ಆದರೆ ಅಧರ್ಮ ಯಾವುದು ಅಂತ ಗೊತ್ತು, ಅದನ್ನ ಬಿಡೋದಕ್ಕಾಗ್ತಾ ಇಲ್ಲ, ಆದ್ದರಿಂದ ನಾನು ಹೀಗೇ ಇರ್ತೇನೆ ಅಂತ. ಅವನನ್ನು ಹೆತ್ತವನು ಧೃತರಾಷ್ಟ್ರ, ಅವನಿಗೆ ಅದು ಯಾವುದು ಕಾಣಲೇ ಇಲ್ಲ. ಧರ್ಮಗಳನ್ನ ಮೀರಿ ತಾವನು ತನ್ನದೇ ಆದಂಥ ವಿಚಾರಗಳಿಗೆ ಬದ್ಧನಾಗಿದ್ಬಿಟ್ಟ. ನಾವೆಲ್ಲರೂ ಅದೊಂದು ರೀತಿಯಲ್ಲಿ ದುರ್ಯೋಧನ ಧೃತರಾಷ್ಟ್ರಗಳೇ ಆಗಿಬಿಟ್ಟಿದ್ದೇವೆ. ನಮಗೂ ಸಹ ಸ್ವಾಮೀಜಿ ತಮ್ಮ ಸನ್ಯಾಸಿ ಗೀತೆಯಲ್ಲಿ ಹೇಳಿದ್ದಾರೆ, ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು, ಹೋಗು ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿ ಗಳುಕದೆ ಕತ್ತಲಲಿ ಸಂಚಾರಿಗೆ ನಿನ್ನ ಬೆಳಕನ್ನು ನೀಡೆಲೈ ಸಂಸಾರ ಮಾಯಿಯ ದೂಡೆಲೈ ತತ್ವಮಸಿಯೆಂದರಿತು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿ ನಿಮ್ದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ಅಂತ ಹೇಳಿ. ಸ್ವಾಮೀಜಿಯನ್ನ ಅರಿತುಕೊಳ್ಳದೆ, ಅವರನ್ನ ಓದದೆ, ಅವರನ್ನ ತಿಳಿದುಕೊಳ್ಳದೆ, ಅವರ ವಿಚಾರಗಳಿಗೆ ನಾವು ಸ್ಪಂದಿಸದೆ ಇಷ್ಟು ಕಾಲ ನಿದ್ರೆಯಲ್ಲಿದ್ದು ಸಾಕು. ಈಗ ಅವರು ಹಾಡ್ತಾ ಇದ್ದಾರೆ, ಆ ಬೆಟ್ಟದ ಮೇಲೆ ಕುಳಿತು ಅವರು ಅದ್ಭುತವಾಗಿ ನಮ್ಮನ್ನು ಕರೀತಾ ಇದ್ದಾರೆ. ಅವರ ವಿಚಾರಗಳಿಗೆ ಸ್ಪಂದಿಸೋಣ, ಅವರೊಂದಿಗೆ ಕಾರ್ಯಕ್ಕೆ ಇಳಿಯುತ್ತಾ ಅವರ ಆ ಮಹಾಭಾರತದ ಕಲ್ಪನೆಯನ್ನ ಸಾಕಾರ ರೂಪಕ್ಕೆ ತರೋಣ ಅಂತ ಹೇಳ್ತಾ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಸ್ವಾಮೀಜಿಯ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್.